ಎಲ್ಲರಿಗೆ ನಮಸ್ಕಾರ. ಚುಮ್ಮರಿಗೆ ಒಗ್ಗರಣೆ ಕೊಡ್ದಂಗೆ ಹಂಗೆ ತಿನ್ನೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಇದೇ ಥರ ಹೆಂಗೆ ಮಾಡೋದಂತ ನೋಡೋಣ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತವ್ರಿ. ಬಜ್ಜಿ ಬಾಡಿಸ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಬಾಡಿಸ್ಕೊಂಡು ಸಾಯಂಕಾಲ ಟೀ ಟೈಮ್ನಾಗ ತಿನ್ನಕ್ಕೆ ಮಸ್ತ್ ಟೇಸ್ಟ್ ಇರ್ತವ್ರಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ಈಗ ಮಾಡೋದು ಹೇಗಂತ ನೋಡೋಣ. ನೋಡಿರಿ, ಸಾಯಂಕಾಲ ಚುಮ್ಮರಿ ತಿನ್ನಂಗೆ ಆದ್ಬಿಟ್ಲೆ ಈ ಥರ ದಿಢೀರ್ನ ಮಾಡ್ಕೊಬೋದು. ಈಗ ಇವನ್ನ ಸ್ವಚ್ಛ ಮಾಡಿ ಇಟ್ಕೊಂಡ್ರಿ. ಈ ಮಾಡಕ್ಕೆ ನೋಡಿರಿ, ಒಗ್ಗರಣೆ ಕೊಡೋದು ಬೇಡ, ಏನು ಬೇಡ, ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತದೆ. ಈಗ ಇದಕ್ಕೆ ಕೊತ್ತಂಬರಿ ಇಟ್ಟಂತ ನೋಡಿರಿ. ಸೈಡಿಗೆ ಬಾಡಿಸ್ಕೊಳಕ್ಕೆ ಈರುಳ್ಳಿ ಇಡ್ತೇನೆ ರೀ, 2 ಹಸಿಮೆಣ್ಸಿನ್ಕಾಯಿ ರೀ. ಈಗ ಡಾಣಿ ಹಾಕ್ಯಂತ ನೋಡಿರಿ. ಈ ಥರ ಸಾಯಂಕಾಲ ತಿನ್ನಕ್ಕೆ ಮಸ್ತ್ ಟೇಸ್ಟ್ ಇರ್ತದೆ ರೀ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡ್ಕೊಂಡು ತಿನ್ನಿರಿ. ಸೈಡಿಗೆ ಬಾಡಿಸ್ಕೊಳಕ್ಕೆ ಬಜ್ಜಿ ಇಟ್ಟನ್ರಿ. ನೋಡಿರಿ, ಇಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಸುಲಭವಾಗಿ ಸಾಯಂಕಾಲ ಮಂಡಕ್ಕಿ ಒಗ್ಗರಣೆ ಕೊಡ್ದಂಗೆ ತಿನ್ಬೋದು ರೀ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತವೆ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.